ನಮ್ಮ ಸಂಬಂಧಿಕರು ಬಿಟ್ಟು ಕಳಿಸಿ ಅಂದ ತಕ್ಷಣ ಬಿಟ್ಟು ಕಳಿಸ್ತಾರಣ್ಣ. ನಾವು ಏನಣ್ಣ ಮಾಡೋದು? ದಿನ 100 ಜನ ರೈತರು ಬಂದು ನಮ್ಮ ಮನೆ ಹತ್ರ ಟಾರ್ಚರ್ ಕೊಡ್ತಾ ಇದ್ರು 2-3 ತಿಂಗಳಿಂದ. ನಮ್ಮ ಊಟ ಸರಿಯಾಗಿ ಮಾಡಿಲ್ಲ, ನಿದ್ದೆ ಮಾಡಿಲ್ಲಣ್ಣ. ನೋಡೋಣ ಯಾವ ಗತಿಗೆ ಬಂದಿದ್ದೀವಿ. ನಾವು ಏನಾದ್ರು ಅವ್ರು ತಪ್ಪು ಮಾಡಿದ್ರೆ ನಮ್ಮನ್ನು ಬಿಡ್ತಾ ಇದ್ರು. ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಹೇಳಕ್ಕಲ್ಲಣ್ಣ. ನಮ್ದು 2 ಕೋಟಿ ಯಾಕಣ್ಣ ಮುನಿಸ್ತೋದು? ಕಳ್ಳರ ಸಪೋರ್ಟ್ ಮಾಡೋದು, ಅವರು ಕಳ್ಳರಿಗೆ ಸಪೋರ್ಟ್ ಮಾಡೋದು. ನಾನು ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಲೈಫೆಲ್ಲ ದುಡ್ದಿದ್ದೀನಿ. ಇದನ್ನ ಮಾಡೋದು ಇವರು. ನನಗೆ ನ್ಯಾಯ ಬರೋವರೆಗೂ ಇಲ್ಲ ಅಣ್ಣ. ನಾನು ಸಾಯೋದಂತೂ ಗ್ಯಾರಂಟಿ ಅಣ್ಣ. ನಾಳೆ ಸಾಯಂಕಾಲವರೆಗೂ ನಾನು ಡೆಕ್ಟೋಸ್ ಬಡ್ಸಿ ಎಲ್ಲರಿಗೂ ಕೊಟ್ಟಿದ್ದೀನಿ. ಸಾಯೋದಂತೂ ಗ್ಯಾರಂಟಿ. ನೇಣು ಹಾಕೊಂಡು ಸತ್ತೋಗ್ತೀನಿ. ಅದಕ್ಕೆ ಕಾರಣ ಜಮೀರ್ ಅಹಮದ್. ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ತೀನಿ ಅಣ್ಣ. ನಮ್ಮ ಪ್ರಾಣ ಇಂತ ಇದ್ದಾರಣ್ಣ ಮನೆ ಹತ್ರ. ನಮ್ಗೆ 2-3 ಮಕ್ಕಳು ಇದ್ದಾರೆ. ಎಲ್ಲ ಭಯ ಬಿದ್ದುಬಿಟ್ಟಿದ್ದಾರೆ ಅಣ್ಣ ಮನೆಯಲ್ಲಿ ಇರೋಕ್ಕೆ. ಎಲ್ಲ ಒಟ್ಟು ಹೋಗ್ತಾ ಇದ್ದೀವಿ. ಮನೆ ಬಿಟ್ಟು ಬಚ್ಚಿಟ್ಕೊಂಡಿದ್ದೀನಿ 3 ತಿಂಗಳಿಂದ. ಏನ್ ಹೇಳ್ತಾರೆ? ನಾನು ಮಾಡಿ ವಿಡಿಯೋದಲ್ಲಿ ಮಾತಾಡಿದ್ ಕೇಳಿಸ್ತೀಯ ಅಂತಾರೆ. ನಾನು ಅವ್ರು ಬಂದಿದ್ದು ಕರ್ನೂಲ್ವರೆಗೂ ದುಡ್ಡು ತಗೊಂಡು ಬಂದಿದ್ರಣ್ಣ. ನಾನು ಏನೋ ಪೊಲೀಸ್ ಅವ್ನು ಕೇಳ್ಕೊಂಡು ನನ್ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ಏನೋ ರಾಜು ಏನೋ ಸಹಾಯ ಮಾಡ್ಕೊಳ್ತಾ ಇದ್ವಣ್ಣ. ಅಷ್ಟೊತ್ತಿಗೆ ಇವ್ರು ಏನಕ್ಕನ ಬರ್ಬೇಕಾಗಿತ್ತು. ಇವ್ರು ಬಂದಿದ್ದಕ್ಕೆ ಮತ್ತೆ ವಾಪಸ್ ಹೋಯ್ತಣ್ಣ ಬಂದಿರೋದು. ಏನಣ್ಣ ಮಾಡೋದು? ನೋಡೋಣ ರೈತರು ಎಷ್ಟು ಜನ ಎಲ್ಲಪ್ಪ, ನೋಡೋಣ ರೈತರು 40 ಲಕ್ಷ ಬರಬೇಕು. ನೋಡೋಣ ಎಷ್ಟು ಜನಕ್ಕೆ ನಾನು ಸತ್ತೋಗೋದು ಒಂದೇ ಭರವಸೆ ಅಣ್ಣ. ಅವ್ರು ನನಗೆ ನ್ಯಾಯ ಕೊಟ್ಟು ಹೋಗಿಲ್ಲ ಅಂದ್ರೆ ನಾನು ಸಾಯಂಕಾಲವರೆಗೂ ನನ್ನ ಪ್ರಾಣ ಇರಲ್ಲಣ್ಣ. ನನಗೆ ನ್ಯಾಯ ಬೇಕು. ನೋಡೋಣ ಎಷ್ಟು ಜನಕ್ಕೆ ನನಗೆ 2 ತಿಂಗಳಿಂದ ಮನೆಯಲ್ಲ. ನಾನು ನನಗೋಸ್ಕರ ಅವ್ರು 20 ಜನ ಬಚ್ಚಿಟ್ಕೊಂಡಿದ್ದಾರೆ ಅಣ್ಣ.